ಹೊಳೆನರಸೀಪುರ ತಾಲೂಕು ಮಾವಿನಕೆರೆ ಜವಾಹರ್ ನವೋದಯ ವಿದ್ಯಾಲಯ ಆವರಣದಲ್ಲಿ ಡಿಸೆಂಬರ್ 13ರ ಶನಿವಾರ ನಡೆಯುವ ನವೋದಯ ಪ್ರವೇಶ ಪರೀಕ್ಷೆಯ ಕುರಿತು ಸುದ್ದಿಗೋಷ್ಠಿ ಆಯೋಜನೆ ಮಾಡಲಾಗಿತ್ತು. ಗ್ರಾಮೀಣ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಪತ್ತೆಹಚ್ಚುವ ಜೊತೆಗೆ ಉತ್ತಮ ಭವಿಷ್ಯ ರೂಪಿಸುವ ಉದ್ದೇಶದಿಂದ ರೂಪಿಸಲಾದ ಪ್ರವೇಶ ಪರೀಕ್ಷೆಯನ್ನು ನವೋದಯ ವಿದ್ಯಾಲಯ ಸಮಿತಿ ಅತ್ಯಂತ ಪಾರದರ್ಶಕ ಹಾಗೂ ಮಾನದಂಡಿತ ವಿಧಾನದಲ್ಲಿ ಆಯೋಜಿಸುತ್ತದೆ. ದೇಶದ ಎಲ್ಲ ಮಕ್ಕಳು ಒಂದೇ ಪ್ರಶ್ನೆಪತ್ರಿಕೆ ಆಧಾರಿತ ಪರೀಕ್ಷೆಯನ್ನು ಒಂದೇ ದಿನ ಬರೆಯುವುದರಿಂದ ಆಯ್ಕೆ ಪ್ರಕ್ರಿಯೆಯ ಏಕರೂಪತೆ ಹಾಗೂ ನ್ಯಾಯತೆಯು ಖಾತ್ರಿಯಾಗುತ್ತದೆ ಎಂದು ಮಾವಿನಕೆರೆ ಜವಾಹರ್ ನವೋದಯ ವಿದ್ಯಾಲಯ ಪ್ರಾಂಶುಪಾಲರಾದ ಚಕ್ರವರ್ತಿ ಆರ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶ್ರೀಯುತರು, ಡಿಸೆಂಬರ್ 13ರ ಶನಿವಾರದಂದು ಮಾವಿನಕೆರೆ ಜವಾಹರ್ ನವೋದಯ ವಿದ್ಯಾಲಯದ 80 ಸೀಟುಗಳಿಗೆ ಪ್ರವೇಶ ಪರೀಕ್ಷೆಯು ನಡೆಯಲಿದ್ದು, ಹಾಸನ ಜಿಲ್ಲೆಯ 8 ತಾಲೂಕಿನ 15 ಕೇಂದ್ರಗಳಲ್ಲಿ ಒಟ್ಟು 3544 ಬಾಲಕರು 1768 ಹಾಗೂ ಬಾಲಕಿಯರು 1776, ಅದರಲ್ಲಿ ಸಾಮಾನ್ಯ ವರ್ಗ 946, ಇತರೆ ಹಿಂದುಳಿದ ವರ್ಗ 1705, ಪರಿಶಿಷ್ಟ ಜಾತಿ 786 ಮತ್ತು ಪರಿಶಿಷ್ಟ ಪಂಗಡ 107 ಪರೀಕ್ಷಾರ್ಥಿಗಳು ಪರೀಕ್ಷೆಯನ್ನು ಬರೆಯಲಿದ್ದಾರೆ. ಪ್ರತಿ ವರ್ಷ ದೇಶಾದ್ಯಂತ ಒಂದೇ ದಿನ ಜವಾಹರ್ ನವೋದಯ ಪ್ರವೇಶ ಪರೀಕ್ಷೆಯನ್ನು 6ನೇ ತರಗತಿಯ ಪ್ರವೇಶಕ್ಕಾಗಿ ಏಕಕಾಲದಲ್ಲಿ ನಡೆಸಲಾಗುತ್ತದೆ. ಪ್ರತಿಯೊಬ್ಬ ಪರೀಕ್ಷಾರ್ಥಿಗಳು ಕೊಠಡಿ ಸಂಖ್ಯೆ ಹಾಗೂ ರೋಲ್ ನಂಬರ್ ಪ್ರಕಾರ ಮೀಸಲಿಟ್ಟ ಸ್ಥಾನದಲ್ಲೇ ಕುಳಿತು ಪರೀಕ್ಷೆ ಬರೆಯಬೇಕು. ಜೊತೆಗೆ ತಪ್ಪದೇ ಪರೀಕ್ಷೆ ಬರೆಯಬೇಕು. ಏಕೆಂದರೆ ರಾಷ್ಟ್ರಮಟ್ಟದ ಪರೀಕ್ಷೆಯ ಬಗ್ಗೆ ಜ್ಞಾನ ಪಡೆಯುವ ಜೊತೆಗೆ ಆತ್ಮವಿಶ್ವಾಸ ಮೂಡಿಸುತ್ತದೆ ಎಂದರು. ಜವಾಹರ್ ನವೋದಯ ವಿದ್ಯಾಲಯಗಳು ಭಾರತ ಸರ್ಕಾರದ ಶಿಕ್ಷಣ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ರಾಷ್ಟ್ರಮಟ್ಟದ ವಸತಿ ಶಿಕ್ಷಣ ಸಂಸ್ಥೆಗಳಾಗಿದ್ದು, ಗ್ರಾಮೀಣ ಪ್ರತಿಭಾಶಾಲಿ ವಿದ್ಯಾರ್ಥಿಗಳಿಗೆ ಉಚಿತ ಗುಣಮಟ್ಟದ ಶಿಕ್ಷಣವನ್ನು ನೀಡುವ ಉದ್ದೇಶದಿಂದ ಸ್ಥಾಪಿಸಲಾಗಿದೆ. ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಸಮಾನ ಶೈಕ್ಷಣಿಕ ಅವಕಾಶಗಳನ್ನು ಪಡೆಯಲು ಸಾಧ್ಯವಾಗಿದೆ. ಜೊತೆಗೆ ಪ್ರಗತಿಪರ ಶಿಕ್ಷಣ ಕ್ರಮ, ಉತ್ತಮ ವಾತಾವರಣ ಮತ್ತು ಸಮರ್ಪಿತ ಗುರು ತರಬೇತಿ ವ್ಯವಸ್ಥೆಯ ಮೂಲಕ ನವೋದಯ ವಿದ್ಯಾಲಯಗಳು ರಾಷ್ಟ್ರ ಮಾನವ ಸಂಪನ್ಮೂಲ ಅಭಿವೃದ್ಧಿಗೆ ಪ್ರಮುಖ ಪಾತ್ರ ನಿರ್ವಹಿಸುತ್ತದೆ ಹಾಗೂ ಸಹಕಾರ ನೀಡುತ್ತದೆ ಎಂದರು. ಕಾರ್ಯಕ್ರಮಕ್ಕೂ ಮುನ್ನ ನೋಯ್ಡಾದ ನವೋದಯ ವಿದ್ಯಾಲಯ ಸಮಿತಿ ಆಯುಕ್ತರ ನಿರ್ದೇಶನದಂತೆ ಮಾವಿನಕೆರೆ ಜವಾಹರ್ ನವೋದಯ ವಿದ್ಯಾಲಯ ಪ್ರಾಂಶುಪಾಲರಾದ ಆರ್ ಚಕ್ರವರ್ತಿ ನೇತೃತ್ವದಲ್ಲಿ ಹಾಸನ ಜಿಲ್ಲೆಯ ಎಲ್ಲ ತಾಲೂಕಿನ 8 ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, 15 ಕೇಂದ್ರ ಅಧೀಕ್ಷಕರು ಹಾಗೂ 15 ಕೇಂದ್ರ ನಿರೀಕ್ಷಣಾ ಅಧಿಕಾರಿಗಳ ಉಪಸ್ಥಿತಿಯಲ್ಲಿ ಜವಾಹರ್ ನವೋದಯ ವಿದ್ಯಾಲಯದ ಪರೀಕ್ಷೆಯ ಪೂರ್ವಭಾವಿ ಸಿದ್ಧತೆ ಕುರಿತು ಕಾರ್ಯಾಗಾರ ಆಯೋಜನೆ ಮಾಡಲಾಗಿತ್ತು. ಸುದ್ದಿಗೋಷ್ಠಿಯಲ್ಲಿ ಉಪಪ್ರಾಂಶುಪಾಲ ಜನಾರ್ದನ್, ಬಿಇಒ ಸೋಮಲಿಂಗೇಗೌಡ, ಅರಕಲಗೂಡು ಬಿಇಒ ಕೆಪಿ ನಾರಾಯಣ್, ಬೇಲೂರು ಬಿಇಒ ಭಾಗ್ಯಮ್ಮ, ಅರಸೀಕೆರೆ ಬಿಇಒ ಮೋಹನ್ ಕುಮಾರ್, ಜಿಲ್ಲಾ ಪತ್ರಕರ್ತರ ಸಂಘದ ಉಪಾಧ್ಯಕ್ಷರಾದ ನಂಜುಂಡೇಗೌಡ, ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಎಚ್.ಬಿ. ವೆಂಕಟೇಶ್ ಹಾಗೂ ಇತರರು ಇದ್ದರು. ನಿಮ್ಮ ಮುಖಾಂತರ ನಾವು ಪಬ್ಲಿಕ್ ಏನು ಹೇಳ್ತಾರೆ, ಪಬ್ಲಿಕ್ ಅಲ್ಲಿ ಹೋಗಿ ಅವಸ್ಥೆ ಹೋಗಿ ಇನ್ಸೈಡ್ ಹೋಗಿ ಆಮೇಲೆ ಬರಲ್ಲ, ಅಲ್ಲಿ ಕೂಗಾಡ್ತಾ ಇರ್ತಾರೆ, ಅವ್ರದ್ದೇನೋ ಇರುತ್ತೆ. ದೇ ಶುಡ್ ಪೊಲೈಟ್ಲಿ ರೆಸ್ಪೆಕ್ಟ್ ಅಸ್. ಆಮೇಲೆ ನಮ್ಮದು ಕಂಪ್ಲೀಟ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಹಾಸನಲ್ಲಿ ಭಾಳ ಸ್ಟ್ರಾಂಗ್ ಇದೆ. ಅವರೆಲ್ಲ ನಮ್ಗೆ ಹೆಲ್ಪ್ ಮಾಡ್ತಾರೆ. ವೆರಿ ಟ್ರಾನ್ಸ್ಪರೆಂಟ್ಲಿ ಎಕ್ಸಾಮ್ ಇಸ್ ಗೋಯಿಂಗ್. ಆ ವಿಷಯ ನಮಗೆ ಪಬ್ಲಿಕ್ ಕೂಡ ಸ್ವಲ್ಪ ಗೊತ್ತಾಗುತ್ತೆ. ಈ ಟೈಮ್ಗೆ ಬರಬೇಕು. 11:30 to 1:30 ಎಕ್ಸಾಮ್ಸ್. 1 minute 2 minutes ಲೇಟ್ ಆದ್ರೂ ನಮ್ಮವ್ರು ಅಲೋ ಮಾಡೋದು ಗೌರ್ಮೆಂಟ್ ಕಾನೂನು ಪ್ರಕಾರ. ಸರ್ 1 minute ಹೋಗಲಿ ಬಿಡಿ ಸರ್ ಅಂತ ನೆಕ್ಸ್ಟ್ ಕ್ಯಾಂಡಿಡೇಟ್ಗೆ ವೆಯ್ಟ್ ಮಾಡ್ತಾ ಇರ್ತಾರೆ. ಅವ್ನಿಗೆ ಅಲೋ ಮಾಡಿದ್ರೆ ನಮ್ಗೆ ಯಾಕೆ ಅಲೋ ಮಾಡೋದು? ಸೊ ಲೆಟ್ ಅಸ್ ಗೋ ಫಾರ್ ದ ಕಾನ್ಸ್ಟಿಟ್ಯೂಷನ್, ಲೆಟ್ ಅಸ್ ಗೋ ಫಾರ್ ದ ಕಂಪ್ಲೀಟ್ ಪ್ರೋಟೋಕಾಲ್. ಸೊ ಅದು ಅವೇರ್ನೆಸ್ ಅವ್ರದ್ದು. ಕರೆಕ್ಟಾಗಿ 11:30 to 1:30 ಎಕ್ಸಾಮ್ ಆ ಟೈಮಲ್ಲಿ ಹೋಗ್ಬೇಕು. ಆಮೇಲೆ ಮಕ್ಕಳು ಹೋಗಿ ಅವ್ರವ್ರ ಸೆಂಟರ್ಲಿ ಅವ್ರವ್ರ ಪ್ಲೇಸಲ್ಲೇ ಕೂತ್ಕೋಬೇಕು. ಕೆಲವರು ಮಕ್ಕಳು ಬೈ ಮಿಸ್ಟೇಕ್ ಒಂದೊಂದು ಪ್ಲೇಸ್ ಕೂತ್ಕೊಂಡು ಬರ್ಸಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಅದು ಸ್ವಲ್ಪ ಮಕ್ಕಳಿಗೆ ನಮ್ಮ BOs ಮುಖಾಂತರ, ನಮ್ಮ ಟೀಚರ್ಸ್ ಮುಖಾಂತರ, ನಮ್ಮ CLOs ಮುಖಾಂತರ ವಿ ಟೇಕ್ ಆಲ್ ದ ಮೆಜರ್ಸ್ ಇನ್ಸೈಡ್. ಔಟ್ಸೈಡ್ ಬಂದು ದೇ ಶುಡ್ ನಾಟ್ ಕ್ರಿಯೇಟ್ ಎನಿ ಇಶ್ಯೂಸ್. ಅದಕ್ಕೋಸ್ಕರವಾಗಿ ಥ್ರೂ ಯು ಮೈ ರಿಕ್ವೆಸ್ಟ್ ವಿತ್ ದ ಫೋಲ್ಡಿಂಗ್ ಹ್ಯಾಂಡ್ಸ್ ಟು ಆಲ್ ದ ಪ್ರೆಸ್ ಪೀಪಲ್ ಈಸ್ ಲೆಟ್ ಎವ್ರಿ ಚೈಲ್ಡ್ ಕಮ್ ಅಂಡ್ ರೈಟ್ ದ ಎಕ್ಸಾಮಿನೇಷನ್ ಟೈಮ್ಲಿ ವಿತ್ ರೆಸ್ಪೆಕ್ಟಿವ್ ಪ್ಲೇಸ್. ಅವ್ರವ್ರ ಸೆಂಟ್ರಲ್ಲಿ, ಅಲಾಟ್ ಮಾಡೋ ಸೆಂಟ್ರಲ್ಲಿ ಅವ್ರವ್ರ ಬಂದು ಎಕ್ಸಾಮ್ ಬರೀಬೇಕಂತ ಗೊತ್ತು. ಎಲ್ಲ ಪೊಲೀಸ್ ವ್ಯವಸ್ಥೆ. ಆಮೇಲೆ ಎಲ್ಲ BOs ಇರ್ತಾರೆ, ಎಸ್ಪೆಷಲಿ ಡಿಸಿಮೆಂಟ್ ಪರ್ಸನಲ್ ಆಗಲಿ CS ಹೆಡ್ ಮಾಸ್ಟರ್ಸ್ ಇರ್ತಾರೆ. ಅವ್ರು ಬಿಟ್ಟು BOs ಸೆಂಟ್ರಲ್ಲೇ ಇರಬೇಕು ಅಂತ ಒಂದು ಡೈರೆಕ್ಷನ್ ಕೊಟ್ಟಿದ್ದಾರೆ ಡಿಸಿಮೆಂಟ್. ಹಂಗಾಗಿ BOs ಅಲ್ಲೇ ಇರ್ತಾರೆ, ಸೆಂಟರ್ ಸ್ಟೂಡೆಂಟ್ಸ್ ಇರ್ತಾರೆ, ನಮ್ಮ ಸೈಡ್ ಸೆಲ್ವಸ್ ಇರ್ತಾರೆ, ಒಂದು ಸ್ಪೆಷಲ್ ಸ್ಕ್ವಾಡ್ ಕೂಡ ಆಗಿದ್ರು. ಹಾಗಾಗಿ ಎಕ್ಸಾಮ್ ಸ್ಟ್ರಿಕ್ಟ್ ನಡೀತದೆ. ದಿಸ್ ವೈ ಐ ಕಾಲ್ಡ್ ಸ್ಪೆಷಲಿ ಫಾರ್ ಮೀಡಿಯಾ ಹಿಯರ್ ಹೌ ದ ಟ್ರಾನ್ಸ್ಪರೆನ್ಸಿ ಇಸ್ ಟೇಕಿಂಗ್ ಪ್ಲೇಸ್. That I want to convey you. But how many children are writing the entire district, that I want to convey.
how many children they are writing in the center wise, that I want to convey. How many children SC they are writing, how many SC they are writing, how many gender they are writing, how many boys, how many girls they are writing, that I want to convey. My appeal to all is, ಎಲ್ಲರೂ ಬಂದು ಟೈಮ್ ಬಂದು ಎಕ್ಸಾಮ್ ಬರೀಲಿ, ಅವ್ರಿಗೂ ಅದೃಷ್ಟ ಇದ್ರೆ ಚೆನ್ನಾಗಿ ಬರುತ್ತೆ, ಎಕ್ಸಾಮ್ ಬರುತ್ತೆ, ಅವ್ರು ಬಂದು ಚೆನ್ನಾಗಿ ಇಲ್ಲಿ ಓದ್ಕೋಬಹುದು. ಇದರಲ್ಲಿ ಡಿಸ್ಕ್ರಿಪೆನ್ಸಿ ಇರ್ತಾರೆ, ಬೇರೆಯವರು ಬಂದು ಇನ್ನೊಂದು ಪ್ಲೇಸ್ ಹೋದ್ರೆ ಅವ್ರು ಸೀಟ್ ಬರಲ್ಲ. ಆ ಅವೇರ್ನೆಸ್ ಅವ್ರಿಗೆ ಮುಗಿಸ್ಬೇಕಂತ ಹೇಳ್ಬಿಟ್ಟು ಐ ಕಾಲ್ ಯು ಎಸ್ಪೆಷಲಿ ವಿತ್ ಕೋಡಿಂಗ್ ಹ್ಯಾಂಡ್ಸ್. ಎವ್ರಿಬಡಿ I